ಸತೀಶ್ ರೆಡ್ಡಿ ಒತ್ತಡದ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ. ನೇರವಾಗಿ ಹೇಳ್ಬಿಡ್ತೀನಿ ಅವರ ಹೆಸರು. ನಾನು ಮೊನ್ನೆ ತನಕ ಬೊಮ್ಮನಳ್ಳಿ ಅಂತ ಒಂದು 6 ಸಲ ಹೇಳಿದೆ. ಸತೀಶ್ ರೆಡ್ಡಿ ಅವ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು. ಅವರು ಮಾತಾಡಿದ್ದಾರೆ ಇವತ್ತು. ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇಫ್ ಮಾಡೋದಕ್ಕೆ ಸತೀಶ್ ರೆಡ್ಡಿ ಅವರ ಒತ್ತಡ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇತ್ತು. ನಟ ದರ್ಶನ್ ಸೇಫ್ ವಿಚಾರಕ್ಕೆ ಶಾಸಕ ಸತೀಶ್ ರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಂಗೆ ಚಾಮರಾಜಪೇಟೆ ಸಚಿವರೂ ಉತ್ತರ ಕೊಟ್ಬಿಟ್ರೆ ಚೆನ್ನಾಗಿರ್ತದೆ ಅನ್ಸುತ್ತೆ ನನಗೆ. ನಾನು ನಟ ದರ್ಶನ್ರನ್ನ ಸೇಫ್ ಮಾಡ್ತಿರೋದು ಸುಳ್ಳು ಅಂತ ಇದ್ದಾರೆ. ತಪ್ಪು ಯಾರೇ ಮಾಡಿದ್ರು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ನಾನು ದರ್ಶನ್ನ ಸೇಫ್ ಮಾಡ್ತಾ ಇರೋದು ಸುಳ್ಳು. ಹೆಂಗ್ ಸೇಫ್ ಮಾಡ್ತೀರಿ ಸತೀಶ್ ರೆಡ್ಡಿ ಅವರೇ? ನೀವು ಮಾಡಬೇಕು ಅನ್ಕೊಂಡ್ರು ಎಲ್ಲಾನು ಈ ಮನುಷ್ಯನ ವಿರುದ್ಧನೇ ಇದ್ದಾನೆ. ನಾವೆಲ್ಲೂ ಕೂಡ ಹೋಗ್ತಾ ಇರ್ಲಿ, ಒಂದು 6 ತಿಂಗಳಿಗೋ ಅಥವಾ ಆ ಥರ ಯಾವಾಗಾದ್ರೂ ಒಂದ್ಸರಿ ಸಿಗ್ತಾ ಇದ್ದಂತ. ಆದ್ರಿಂದ ಈ ಚುನಾವಣೆಗಳು ಬಿಸಿಯಲ್ಲಿ ಮತ್ತೆ ನನಗೆ ಕಾಲಿಗೆ ಆಪರೇಷನ್ ಆಗಿತ್ತು. ಆಗ ಅವ್ರು ಒಂದ್ಸರಿ ಆಸ್ಪತ್ರೆಗೆ ಬಂದಿದ್ರು, ಅಷ್ಟು ಬಿಟ್ರೆ ಅದಾದ್ಮೇಲೆ ನಾನು ಹೆಚ್ಚು ಅವ್ರ ಜೊತೆ ಟಚಲ್ಲಿ ಇರಲಿಲ್ಲ. ಆದ್ರಿಂದ ಕಾನೂನು ರೀತಿ ಆಗಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಆದ್ರಿಂದ ಸುಮ್ಮನೆ ಯಾರ್ಯಾರು ಹೆಸರುಗಳನ್ನ ತಳಕು ಹಾಕುವಂಥದ್ದು ಇದೆಲ್ಲ ತಪ್ಪು. ನನಗೆ ನೋಡಿ, ತನಿಖೆ ಆಗೋವಾಗ ನಾವು ಆ ರೀತಿ ಎಲ್ಲರ ಮೇಲೆ ಹೇಳೋದು ತಪ್ಪಾಗ್ತದೆ. ತನಿಖೆ ಪೂರ್ಣ ಆಗಲಿ. ತನಿಖೆ ಆದಮೇಲೆ ಕಾನೂನು ರೀತಿಯಾಗಿ ಯಾರ್ಯಾರು ಬೇಕೋ ಫೈಟ್ ಮಾಡಿ. ಕಾನೂನು ರೀತಿ ಏನಾಗುತ್ತೆ ಅದು, ನಾನೊಬ್ಬ ಕಾನೂನು ರೂಪಿಸುವಂಥವನು, ನಾನು ಆ ರೀತಿ ಹೇಳೋದಕ್ಕೆ ಬರೋದಿಲ್ಲ ಅಲ್ವಾ. ಅದರಿಂದ ನಾನೇನಾದ್ರೂ ಇವತ್ತು ಈ ಮಟ್ಟ ಬೆಳೆದಿದ್ದೀನಿ ಅಂದ್ರೆ ಜನ ಮತ್ತೆ ಮಾಧ್ಯಮ ನನ್ನ ಬೆಳೆಸಿದೆ. ಯಾವತ್ತೂ ಕೂಡ ತಪ್ಪು ಮಾಡಲ್ಲ, ಮುಂದೇನೂ ತಪ್ಪು ಮಾಡಲ್ಲ ನಾವು. ಅದರಿಂದ ಯಾರಿಗೂ ಆ ರೀತಿ ಸಪೋರ್ಟ್ ಮಾಡೋಂಥ ಅವಶ್ಯಕತೆನೂ ಇಲ್ಲ. ಸತೀಶ್ ರೆಡ್ಡಿ ಒತ್ತಡದ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ. ನೇರವಾಗಿ ಹೇಳ್ಬಿಡ್ತೀನಿ ಅವರ ಹೆಸರು. ನಾನು ಮೊನ್ನೆ ತನಕ ಬೊಮ್ಮನಳ್ಳಿ ಅಂತ ಒಂದು 6 ಸಲ ಹೇಳಿದೆ. ಸತೀಶ್ ರೆಡ್ಡಿ ಅವ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು. ಅವರು ಮಾತಾಡಿದ್ದಾರೆ ಇವತ್ತು. ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇಫ್ ಮಾಡೋದಕ್ಕೆ ಸತೀಶ್ ರೆಡ್ಡಿ ಅವರ ಒತ್ತಡ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇತ್ತು. ನಟ ದರ್ಶನ್ ಸೇಫ್ ವಿಚಾರಕ್ಕೆ ಶಾಸಕ ಸತೀಶ್ ರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಂಗೆ ಚಾಮರಾಜಪೇಟೆ ಸಚಿವರೂ ಉತ್ತರ ಕೊಟ್ಬಿಟ್ರೆ ಚೆನ್ನಾಗಿರ್ತದೆ ಅನ್ಸುತ್ತೆ ನನಗೆ. ನಾನು ನಟ ದರ್ಶನ್ರನ್ನ ಸೇಫ್ ಮಾಡ್ತಿರೋದು ಸುಳ್ಳು ಅಂತ ಇದ್ದಾರೆ. ತಪ್ಪು ಯಾರೇ ಮಾಡಿದ್ರು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ನಾನು ದರ್ಶನ್ನ ಸೇಫ್ ಮಾಡ್ತಾ ಇರೋದು ಸುಳ್ಳು. ಹೆಂಗ್ ಸೇಫ್ ಮಾಡ್ತೀರಿ ಸತೀಶ್ ರೆಡ್ಡಿ ಅವರೇ? ನೀವು ಮಾಡಬೇಕು ಅನ್ಕೊಂಡ್ರು ಎಲ್ಲಾನು ಈ ಮನುಷ್ಯನ ವಿರುದ್ಧನೇ ಇದ್ದಾನೆ. ನಾವೆಲ್ಲೂ ಕೂಡ ಹೋಗ್ತಾ ಇರ್ಲಿ, ಒಂದು 6 ತಿಂಗಳಿಗೋ ಅಥವಾ ಆ ಥರ ಯಾವಾಗಾದ್ರೂ ಒಂದ್ಸರಿ ಸಿಗ್ತಾ ಇದ್ದಂತ. ಆದ್ರಿಂದ ಈ ಚುನಾವಣೆಗಳು ಬಿಸಿಯಲ್ಲಿ ಮತ್ತೆ ನನಗೆ ಕಾಲಿಗೆ ಆಪರೇಷನ್ ಆಗಿತ್ತು. ಆಗ ಅವ್ರು ಒಂದ್ಸರಿ ಆಸ್ಪತ್ರೆಗೆ ಬಂದಿದ್ರು, ಅಷ್ಟು ಬಿಟ್ರೆ ಅದಾದ್ಮೇಲೆ ನಾನು ಹೆಚ್ಚು ಅವ್ರ ಜೊತೆ ಟಚಲ್ಲಿ ಇರಲಿಲ್ಲ. ಆದ್ರಿಂದ ಕಾನೂನು ರೀತಿ ಆಗಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಆದ್ರಿಂದ ಸುಮ್ಮನೆ ಯಾರ್ಯಾರು ಹೆಸರುಗಳನ್ನ ತಳಕು ಹಾಕುವಂಥದ್ದು ಇದೆಲ್ಲ ತಪ್ಪು. ನನಗೆ ನೋಡಿ, ತನಿಖೆ ಆಗೋವಾಗ ನಾವು ಆ ರೀತಿ ಎಲ್ಲರ ಮೇಲೆ ಹೇಳೋದು ತಪ್ಪಾಗ್ತದೆ. ತನಿಖೆ ಪೂರ್ಣ ಆಗಲಿ. ತನಿಖೆ ಆದಮೇಲೆ ಕಾನೂನು ರೀತಿಯಾಗಿ ಯಾರ್ಯಾರು ಬೇಕೋ ಫೈಟ್ ಮಾಡಿ. ಕಾನೂನು ರೀತಿ ಏನಾಗುತ್ತೆ ಅದು, ನಾನೊಬ್ಬ ಕಾನೂನು ರೂಪಿಸುವಂಥವನು, ನಾನು ಆ ರೀತಿ ಹೇಳೋದಕ್ಕೆ ಬರೋದಿಲ್ಲ ಅಲ್ವಾ. ಅದರಿಂದ ನಾನೇನಾದ್ರೂ ಇವತ್ತು ಈ ಮಟ್ಟ ಬೆಳೆದಿದ್ದೀನಿ ಅಂದ್ರೆ ಜನ ಮತ್ತೆ ಮಾಧ್ಯಮ ನನ್ನ ಬೆಳೆಸಿದೆ. ಯಾವತ್ತೂ ಕೂಡ ತಪ್ಪು ಮಾಡಲ್ಲ, ಮುಂದೇನೂ ತಪ್ಪು ಮಾಡಲ್ಲ ನಾವು. ಅದರಿಂದ ಯಾರಿಗೂ ಆ ರೀತಿ ಸಪೋರ್ಟ್ ಮಾಡೋಂಥ ಅವಶ್ಯಕತೆನೂ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.